ಅಥಣಿಯಲ್ಲಿ ನಡೆದ ಶಿವಾಜಿ ಜಯಂತಿಯ ಪ್ರಯುಕ್ತ ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಪಕ್ಷಭೇದವೆನ್ನದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಶಿವಾಜಿ ಜಯಂತಿಯ ಪ್ರಯುಕ್ತ ಅಥಣಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಚಿಕ್ಕೋಡಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಆಗಮಿಸಿದ್ದರು ಮತ್ತು ಸ್ಥಳೀಯ ಬಿಜೆಪಿ ಶಾಸಕರಾದ ಲಕ್ಷ್ಮಣ್ ಸವದಿ, ಕಾಗವಾಡ ಕ್ಷೇತ್ರದ ಶಾಸಕ ರಾಜು ಕಾಗೆ ಇನ್ನಿತರ ಕಾಂಗ್ರೆಸ್ ಬಿಜೆಪಿ ಮುಖಂಡರು ಶಿವಾಜಿ ವೃತ್ತದಲ್ಲಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲ ರಾಜಕೀಯ ಮುಖಂಡರು ಪಕ್ಷಭೇದ ಮರೆತು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಸ್ಥಳೀಯ ಶಾಸಕರಾದ ಲಕ್ಷ್ಮಣ್ ಸವದಿ ಮಾತನಾಡಿ, ಶಿವಾಜಿಯನ್ನು ಒಂದೇ ಜಾತಿಗೆ ಸೀಮಿತವಾಗಿಡದೆ ಎಲ್ಲ ಜನಾಂಗದ ಜನರು ಶಿವಾಜಿ ಜಯಂತಿಯನ್ನು ಆಚರಿಸಿ ಶಿವಾಜಿಯಲ್ಲಿರುವಂತಹ ಸದ್ಗುಣಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಅವರು ಶಿವಾಜಿ ಭವನಕ್ಕೆ ನಮ್ಮ ಪಕ್ಷದಿಂದ ಜಾಗ ಮಂಜೂರು ಮಾಡಿಕೊಡುತ್ತೇವೆ ಎಂದರು. ಶಿವಾಜಿ ಮಹಾರಾಜರ ಜಯಂತ್ಯುತ್ಸವದಲ್ಲಿ ಇವತ್ತು ಸಮಾಜದ ಹಿರಿಯರು ಕೂಡಿಕೊಂಡು ಒಂದು ಮನವಿಯನ್ನು ಕೊಟ್ಟಿದೆ. ಅಥಣಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು ನಾಗರಿಕ ಸವಲತ್ತುಗಳಿರ್ತಕ್ಕಂಥ ಒಂದು ನಿವೇಶನವನ್ನ ಅಂತಂದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅವರು ಅಂತ ಹೇಳ್ತಾರೆ. ನಾವು ಕೇಳಿದ್ವಿ. ಅದಕ್ಕೆ ನನ್ನ ವಿನಂತಿ ಏನಂತಂದ್ರೆ, ಇಬ್ಬರು ಕೊಡಗೈ ದೊರೆಗಳಲ್ಲಿ ಬಂದಿದ್ದಾರೆ. ಒಬ್ರು ಪ್ರಕಾಶ್ ಹುಕ್ಕೇರಿ ಅವರು, ಇನ್ನೊಂದು ರಮೇಶ್ ಜಾರಕಿಹೊಳಿ. ಪ್ರಕಾಶ್ ಹುಕ್ಕೇರಿ ಅವರು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಮಾಡಿಸಿಕೊಡುವಂತ ಒಬ್ಬ. ನಂತರ ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಶಿವಾಜಿ ಭವನಕ್ಕೆ ನಮ್ಮ ಪಕ್ಷದ ವತಿಯಿಂದ ಜಾಗ ಮಂಜೂರು ಮಾಡಿಕೊಡುತ್ತೇವೆ. ಸಂಸದರ ನಿಧಿಯಿಂದ ಆ ಭವನಕ್ಕೆ ಹಣ ಮಂಜೂರಾತಿಯನ್ನು ಮಾಡಿಕೊಟ್ಟು ಎಲ್ಲ ಜನಾಂಗದವರಿಗೂ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಜಾಗ ಕೊಡ್ಲಿ, ಅವ್ರು ಮುನ್ಸಿಪಾಲ್ಟಿ ಪಾಸ್ ಮಾಡಿ ನಾವೇನ್ ಮಾಡಿದ್ವಿ, ಎಲ್ಲಿ ಸರ್ಕಾರಿ ಪ್ರಸ್ತಾವನೆ ಕಳಿಸ್ಲಿಲ್ಲ. ನಾವು ಇಲ್ಲೇ ಮುನ್ಸಿಪಾಲ್ಟಿಯಾಗ ಠರಾವ್ ಮಾಡಿದೀವಿ, ಜಾಗ ಕೊಟ್ಟಿವಿ 12 ಗುಂಟೆ. ಮತ್ತು ಮಣ್ಣಿ ಪಾಯ ಬರ್ಣಿನೂ ಮಾಡಿದೆವು. ಅದಾದ ನಂತರ ಸಿರುಗುಪ್ಪ್ಯಾಗೂ ಮಾಡಿದೆವು. ಆಮೇಲೆ ಅದಾದ ನಂತರ ನಮ್ಮ ಸಿಗು ಮಾಡಿದೆವು. ಅವಾಗ ಶಾಸಕರಿಗೂ ಕೂಡ ನಾನು ಫೋನ್ ಮಾಡೀನಿ. ಅವ್ರ 57ನೇ ಜನ್ಮ ದಿನಾಚರಣೆ ಸಲುವಾಗಿ ಅವರ ಜ್ಯೋತಿರ್ಲಿಂಗ ಪ್ರಚಾರ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ತಿಳಿದು ಬಂತು. ಆ ಸಂದರ್ಭದಲ್ಲಿ ನಾನು ಈಗ ಅವ್ರಿಗೇನು 57 ವರ್ಷ ಇವತ್ತು ಏನು ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾರೋ ಅದು ಅವರು ಇನ್ನೂ ಹೆಚ್ಚಿನ ಒಂದು 100 ವರ್ಷ ಈ ಭಾಗದಾಗ ಕೆಲಸ ಮಾಡಲಿ, ಶಾಸಕರಾಗಿ ಕೆಲಸ ಮತ್ತು ಮಂತ್ರಿಯಾಗಿ ಕೆಲಸ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಂತರ ಜಿಲ್ಲಾ ಪಂಚಾಯತ್ ಉಸ್ತುವಾರಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವಾಜಿ ಜಯಂತಿ ಆಚರಿಸುತ್ತಿರುವುದು ತುಂಬಾ ಸಂತಸ ತಂದಿದೆ ಎಂದರು. ಸರ್ಕಾರ ಇದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮುಂಬರುವ ದಿನಗಳಲ್ಲಿ ಒದಗಿಸಲಾಗುವುದು ಎಂದು ತಿಳಿಸಿದರು. ನೇರವಾಗಿ ಸರ್ಕಾರ ಆದೇಶ ಹೊರಟು ಅದು ಈಗ ಮಾರ್ಕೆಟ್ ಹೊಲಿ ಮಾಡಬೇಕಾಗ್ತದೆ. ಅದು ಕ್ಯಾಬಿನೆಟ್ಗೆ ಹೋಗಿ 2,000 ಕಡಿಮೆ ಮಾಡಿ ತಮ್ಮ ಸಮಾಜ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇನೆ. ಮತ್ತು ಈ ಸಮಾಜ ಏಳಿಗೆಯಾಗಿ ಯಾವತ್ತೂ ಎಲ್ಲ ಪಕ್ಷಾತೀತವಾಗಿ ನಿಮ್ಮ ಕಂಕಣ ಬದಾಗ ನಿಮ್ಗೆ ಇರ್ತೇವೆ. ಮತ್ತು ಸಮಾಜ ಸೇವೆಯಲ್ಲಿ ನೀವು ನಿಮಗೆ ಸಹಿತ ಮನವಿ ಮಾಡ್ಕೋದಿಲ್ಲ. ಈ ಸಮಾಜದಲ್ಲಿ ಒಟ್ಟು ಪಕ್ಷ ಯಾವ ಥರದೇ ಎಲ್ಲರೂ ಒಂದತ್ತು ಮಾಡಿ ಪಕ್ಷ ಬಂದಾಗ ನಾವು ಹೋರಾಟ ಮಾಡೋಣ. ಸಮಾಜ ಸೇವೆ ಮಾಡೋಕೆ ಎಲ್ಲರೂ ಒಂದತ್ತು ಮಾಡಿ ಈ ಸಮಾಜ ಒಳ್ಳೆಯದಾಗಲಿ. ಮತ್ತು ಇನ್ನೂ ಪ್ರತಿ ವರ್ಷ ಒಳ್ಳೆಯ ಮುನ್ಸಿಪಲ್ ತಕ್ಷಣ ಬಂದ ನಂತರ ಅದು ಒಂದು ನಿಮ್ಮ ಇದು ಪುತ್ತಳ ಇರ್ಬೋದು ಮತ್ತು ನಿಮ್ಮ ಸಮುದಾಯ ಭವನದ ಎಲ್ಲ ನಾವೆಲ್ಲ ಕೂಡ ಮಾಡಿಕೊಡ್ತೇವೆ. ಮತ್ತು 2,000 ಮಾಡಿಕೊಟ್ಟು ಹೇಳಿ ಎರಡು ಮಾತಾಡ್ತಿದ್ದೆ. ನಂತರ ಎಲ್ಲ ರಾಜಕೀಯ ಧುರೀಣರು ಕನಕ ಭವನದ ಅಡಿಗಲ್ಲು ಸಮಾರಂಭಕ್ಕೆ ಆಗಮಿಸಿ ಕನಕದಾಸರ, ಸಂಗೊಳ್ಳಿ ರಾಯಣ್ಣರ, ವಿಶೇಷವಾಗಿ ಶಿವಾಜಿಯ ಭಾವಚಿತ್ರಗಳನ್ನು ಕನಕ ಭವನದ ಅಡಿಗಲ್ಲು ಕಾರ್ಯಕ್ರಮದಲ್ಲಿ ಇಟ್ಟಿದ್ದು ವಿಶೇಷತೆಯಿಂದ ಕೂಡಿತ್ತು. ಅಡಿಗಲ್ಲು ಸಮಾರಂಭವನ್ನು ನೆರವೇರಿಸಿ ಮಾತನಾಡಿದ ಚಿಕ್ಕೋಡಿಯ ಸಂಸದ ಪ್ರಕಾಶ್ ಹುಕ್ಕೇರಿ, ಹಾಲುಮತದ ಸಂಘದ ರಾವ್ಸಾಬ್ ಬೇವನೂರ್ ಕನಕ ಭವನಕ್ಕೆ ಬೇಕಾದ ಸುಮಾರು ಖರ್ಚು ವೆಚ್ಚಗಳನ್ನು ಸಂಸದರು ಮತ್ತು ಶಾಸಕರುಗಳು ನೋಡಿಕೊಳ್ಳಬೇಕೆಂದು ಮಾಡಿಕೊಂಡ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಜಕ್ಕೆ ಒಂದು 12 ಗುಂಟೆ ಜಮೀನು ಕೊಡಬೇಕು. ಭವನ ನಿರ್ಮಾಣ ಆಗ್ತಾ ಇದೆ. ಅದು ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ಆಗಬೇಕಂತೇಳಿ ವೈಯಕ್ತಿಕ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ನಾನು ವಿಶೇಷವಾಗಿ ಇದಕ್ಕೆ ನಾನು ಶ್ರಮ ವಹಿಸ್ತೇನೆ ಅಂತೇಳಿ ನಾನೊಂದು 2 ಮಾತುಗಳಲ್ಲಿ ನಾನು ಮುಗಿಸ್ತಾ ಇದ್ದೆ. ವೇದಿಕೆಯಲ್ಲಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿ ತಾವು ವೈಯಕ್ತಿಕವಾಗಿ ಈ ಕಟ್ಟಡಕ್ಕೆ 25 ಲಕ್ಷ ರೂಪಾಯಿಗಳನ್ನು ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ನಮ್ಮ ಜಾರಕಿಹೊಳಿ ಗ್ರೂಪ್ 25 ಲಕ್ಷ ಕೊಡ್ತೀನಿ. ಯಾಕೆ 25 ಲಕ್ಷ ನಮ್ಮ ಗ್ರೂಪ್ ಮುಟ್ಟಿಸ್ತೀನಿ, ಯಾವ್ದೋ ರೂಪಾಯಿ ರಾಸಾಪ ಕೊಡ್ತೀನಿ, ಹಂತ ಕೊಡ್ತೀನಿ. ಈ 2 ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು.